ವಿವೇಕಾನಂದರಿಗೆ ಯಾರೋ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಕನಸೇನು ಅಂತ. ಅವ್ರು ಹೇಳ್ತಾರೆ ಭಾರತ ವಿಶ್ವಗುರು ಆಗಬೇಕು ಅಂತ. ಯಾರೋ ಪ್ರಶ್ನೆ ಮಾಡ್ತಾರೆ, ನೀವು ಇಷ್ಟೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಾ, ನಿಮ್ಮ ದೇಶದ ಯುವಕ ಯುವತಿಯರನ್ನು ನೋಡಿದ್ರೆ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಛಲ ಇಲ್ಲ, ಸಾಧನೆ ಮಾಡ್ಬೇಕೆನ್ನುವಂತ ಹಠ ಇಲ್ಲ ಅವರಲ್ಲಿ. ಅವ್ರೇನ್ ದೇಶವನ್ನು ಬದಲಾಯಿಸ್ತಾರೆ, ಅವ್ರೇನ್ ಜಗತ್ತನ್ನು ಬದಲಾಯಿಸ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ 100 ಜನ ಯುವಕ ಅಥವಾ ಯುವತಿಯರನ್ನು ಕೊಡಿ, ಯಾರಿಗೆ ಕಬ್ಬಿಣದಂತ ಮಾಂಸಖಂಡಗಳು, ಮಸಲ್ಸ್ ಆಫ್ ಐರನ್, ಹುಕ್ಕಿನಂತ ನರಗಳು, ಅದರ ಅಂತರಾಳದಲ್ಲಿ ಸಿಡಿಲಿನಂತ ಕುಡಿಯುವಂತ ಮಾನಸಿಕ ಶಕ್ತಿ ನೆಲೆಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅಥವಾ ವಿದ್ಯಾರ್ಥಿನಿಯರ ತಂಡವನ್ನ ನನಗೆ ಕೊಡಿ, ಇಡೀ ಜಗತ್ತನ್ನ ಬದಲಾಯಿಸ್ತೀನಿ ಅಂತ. ಒಬ್ಬ ಸ್ವಾಮಿ ವಿವೇಕಾನಂದರಿಗಿದ್ದಂತ ಸಂಕಲ್ಪ, ಒಬ್ಬ ಭಗತ್ ಸಿಂಗರಿಗಿದ್ದಂತ ಸಂಕಲ್ಪ, ಒಬ್ಬ ಅಹಲ್ಯಾಬಾಯಿ ಹೋಳ್ಕರ್ಗಿದ್ದಂತ ಶಕ್ತಿ, ಒಬ್ಬ ರಾಣಿ ಚೆನ್ನಭೈರಾದೇವಿಗಿದ್ದಂತ ಶಕ್ತಿ, ಒಬ್ಬ ಅಕ್ಕ ಮಹಾದೇವಿಗಿದ್ದಂತ ಶಕ್ತಿಯನ್ನ ಇಷ್ಟು ಜನ ನಾವೆಲ್ಲ ಅದನ್ನ ತಗೊಂಡಾಗ ನೀವು ಯೋಚನೆ ಮಾಡಿ ಯಾವ ಬದಲಾವಣೆಗಳನ್ನು ಸಮಾಜದಲ್ಲಿ ತರಬಹುದು ಅಂತ. ಸೊ ಹಾಗಾಗಿ ಟೈಮ್ ಇಸ್ ಮನಿ ಅಂತ ಹೇಳ್ತಾರೆ. ಸಮಯ ಅನ್ನುವಂಥದ್ದು ಹಣಕ್ಕಿಂತ ಶ್ರೇಷ್ಠವಾದಂಥದ್ದು. ಸೊ ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡ್ತಕ್ಕಂಥದ್ದಾಗಬಾರ್ದು. ಸಮಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದಾಗಬೇಕು. ಸದುಪಯೋಗ ಪಡಿಸ್ಕೊಂಡಾಗ ಮಾತ್ರ ನೀವು ಕೂಡ ಶ್ರೇಷ್ಠವಾದಂಥ ವ್ಯಕ್ತಿಗಳಾಗ್ತೀರಾ. ಬರೀ ಕನಸನ್ನ ಕಾಣುವಂಥದ್ದಲ್ಲ, ಆ ಕನಸುಗಳು ನನಸಾಗಬೇಕು ಅಂತಂದ್ರೆ ನೀವು ಕೂಡ ಕೆಲಸ ಮಾಡಬೇಕು. ಕುವೆಂಪು ಅವ್ರು ಹೇಳ್ತಾರೆ, ಸತ್ತಂತಿಯರನ್ನು ಬಡಿದೆಚ್ಚರಿಸು ಅಂತ. ಅಂದ್ರೆ ಬದುಕಿದ್ದು ಸತ್ತೋಗಿರ್ತಾರೆ ಅವರು. ಸೊ ಆದ್ರೆ ಇವತ್ತೇನಾಗ್ತದೆ ಯುವಕರಲ್ಲಿ ಯುವತಿಯರಲ್ಲಿ ಅಂತಂದ್ರೆ, ನಿದ್ದೆ ಮಾಡ್ತಾ ಇರೋರನ್ನ ಬಡಿದೆಚ್ಚರಿಸ್ಬೇಕು. ಇವತ್ತು ನಿದ್ದೆ ಮಾಡ್ತಾ ಇರ್ತಾರೆ ಆರಾಮಾಗಿ ತಂಪಾಡಿಗೆ ತಾವು, ಅವ್ರನ್ನ ಬಡಿದೆಚ್ಚರಿಸ್ಬೇಕು, ಅವ್ರಿಗೆ ಹೇಳ್ತಾ ಇರ್ಬೇಕು. ಸೊ ಹಾಗಾಗಿ ನೀವೆಲ್ಲ ಕೂಡ ಇಂಥ ಮಹನೀಯರನ್ನ, ಇಂಥ ವ್ಯಕ್ತಿಗಳನ್ನ ಸ್ಮರಿಸ್ಕೊಂಡಾಗ ನೀವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ರತ್ನಾಕರ ಎನ್ನುವಂಥ ಒಬ್ಬ ವ್ಯಕ್ತಿ ವಾಲ್ಮೀಕಿ ಆಗಿ ರಾಮಾಯಣವನ್ನ ಬರೀತಾರೆ ಅಂತಂದ್ರೆ, ನೀವು ಕೂಡ ಶ್ರೇಷ್ಠವಾದಂಥ ಸಾಧನೆಗಳನ್ನು ಮಾಡ್ಬೋದು. ನಿಮ್ಮಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಅಗಾಧವಾದಂಥ ಚೈತನ್ಯ ಇದೆ, ಅಗಾಧವಾದಂಥ ದೈವಿ ಸಂಕಲ್ಪ ಇದೆ. ಎಂಥದ್ದೇ ತೊಂದರೆಗಳು ಬಂದ್ರು, ಎಂಥದ್ದೇ ಸಮಸ್ಯೆಗಳು ಬಂದ್ರು, ನೀವು ಯಾವುದಕ್ಕೂ ಕೂಡ ಧೃತಿಗೆಡಬಾರ್ದು. ಅದನ್ನ ಫೇಸ್ ಮಾಡ್ತೀನಿ ಎನ್ನುವಂಥ ಸಂಕಲ್ಪವನ್ನು ಹಿಡ್ಕೊಂಡೆ ನೀವು ಮುಂದಕ್ಕೆ ಹೋಗಬೇಕು. ಆಗ ಹೋದಾಗ ಮಾತ್ರ ನೀವು ಕೂಡ ಶ್ರೇಷ್ಠವಾದಂಥ ಸಾಧನೆಗಳನ್ನ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಮಾಡ್ತೀರಾ ಎನ್ನುವಂಥ ಸಂಕಲ್ಪ ಮತ್ತು ನನಗೆ ಆ ವಿಚಾರ ಇರುವುದರಿಂದ ನಾನು ಕೂಡ ಈ ರೀತಿಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥದ್ದು, ನಿಮ್ಮ ಮುಂದೆ ಈ ವಿಷಯವನ್ನ ಹೇಳುವಂತ ಅವಕಾಶ ಮತ್ತು ಈ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದು ಬಹಳ ಖುಷಿ ಆಗುತ್ತೆ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವು ಏನೇ ಆದ್ರೂ ಕೂಡ, ನೀವು IAS ಆಗ್ಬೋದು, ನೀವು IPS ಆಗ್ಬೋದು, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಏನೇ ಆದ್ರೂ ಕೂಡ ಏನಾಗಬೇಕು, ಭಾರತೀಯನಾಗಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಹಿಂದಿಯಲ್ಲಿ ಒಂದು ಶ್ಲೋಕ ಇದೆ. ಏನು ಅಂತಂದ್ರೆ, ಏ ವಂದನ್ ಕಿ ಭೂಮಿ ಅಭಿನಂದನ್ ಕಿ ಭೂಮಿ ಹೈ, ये अर्पण की धरती है, तर्पण की धरती है, इसकी नदी नदी हमारे लिए गंगा है, इसकी कंकड़ कंकड़ हमारे लिए शंकर है. हम जिएंगे तो इस भारत के लिए, मरेंगे तो इस भारत के लिए, मरने के बाद भी गंगा नदी में बहती हुई मछली कोई कान लगाकर सुनेगा तो एक ही आवाज आएगी, ಭಾರತ್ ಮಾತಾ ಕಿ ಜೈ ಅಂತ. ಅದರ ಕನ್ನಡದ ಅನುವಾದ ಏನು ಅಂತಂದ್ರೆ, ಇದು ವಂದನೆಯ ಭೂಮಿ, ಅಭಿನಂದನೆಯ ಭೂಮಿ, ಇದು ಅರ್ಪಣೆಯ ಭೂಮಿ, ಇದು ತರ್ಪಣೆಯ ಭೂಮಿ. ಇಲ್ಲಿರುವ ಪ್ರತಿ ನದಿ ನಮಗೆ ಗಂಗಾ ನದಿ ತರ, ಇದರ ಕಣಕಣವು ನಮಗೆ ಶಂಕರ ಅಂದ್ರೆ ಶಿವನ ರೀತಿ ನಮಗೆ ಸ್ವರೂಪ. ನಾವು ಸತ್ತರೂ ಇದೇ ಪುಣ್ಯ ಭೂಮಿಯಲ್ಲಿ, ಬದುಕಿದ್ದರೂ ಇದೇ ಪುಣ್ಯ ಭೂಮಿಯಲ್ಲಿ. ಸತ್ತ ಮೇಲೂ ಗಂಗಾ ನದಿಯಲ್ಲಿ ನಮ್ಮ ಅಸ್ಥಿಯನ್ನು ಏನ್ ಬಿಡ್ತಾರೆ, ಆ ಅಸ್ಥಿಗೆ ಯಾರಾದ್ರೂ ಕಿವಿ ಕೊಟ್ಟು ಕೇಳಿದ್ರೆ ಕೇಳುವಂಥದ್ದು ಒಂದೇ ಶಬ್ದ, ಏನು ಅಂತಂದ್ರೆ ಭಾರತ್ ಮಾತಾ ಕಿ ಜೈ ಅಂತ. ಸೊ ಹಾಗಾಗಿ ಯಾರಿಗೆ ದೇಶಾಭಿಮಾನ ಇರ್ತದೆ, ಯಾರಿಗೆ ದೇಶ ಮೊದಲು ಎನ್ನುವಂತ ಚಿಂತನೆ ಇರ್ತದೆ, ಅವರಲ್ಲಿ ಮಾತ್ರ ಒಬ್ಬ ಅಹಲ್ಯಾಬಾಯಿ ಹೋಳ್ಕರ್ ಹುಟ್ಟಲಿಕ್ಕೆ ಸಾಧ್ಯ. ಅವರಲ್ಲಿ ಮಾತ್ರ ಒಬ್ಬ ಒನಕೆ ಓಬವ್ವ, ಅವರಲ್ಲಿ ಮಾತ್ರ ಒಬ್ಬ ಚೆನ್ನಮ್ಮ, ಅವರಲ್ಲಿ ಮಾತ್ರ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮಿ ಹುಟ್ಟಲಿಕ್ಕೆ ಸಾಧ್ಯ ಎನ್ನುವಂತ ಮಾತನ್ನು ಹೇಳ್ತಾ ನನಗೆ